1999ರ ಸುಮಾರಿಗೆ ದೇಶದಾದ್ಯಂತ ವಿಸ್ತರಿಸಿದ್ದ ಜೆಡಿಎಸ್ ಇಭಾಗವಾಗಿ ಸ್ವತಂತ್ರವಾದ ನಂತರ ಕರ್ನಾಟಕದಲ್ಲಿ ಇವತ್ತಿಗೆ ಜೆಡಿಎಸ್ ಪಕ್ಷ 25 ವರ್ಷ ತುಂಬಿದೆ. ಹಾಗಾದ್ರೆ ಜೆಡಿಎಸ್ ಪಕ್ಷದ ಮುಂದಿನ ಸಾರಥಿ ಯಾರು? ಮುಂದಿನ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಕೂಗು. ದೇವೇಗೌಡರ ಜೆಡಿಎಸ್ ಪಕ್ಷಕ್ಕೀಗ 25 ವರ್ಷ ಅಧಿಕೃತವಾದ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ 25 ವರ್ಷ. 1999ರಲ್ಲಿ ಭಾಗವಾದ ಜನತಾದಳ ಕರ್ನಾಟಕ ಜೆಡಿಎಸ್ ಮೊದಲ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಆಯ್ಕೆಯಾಗಿದ್ದರು. ಆಗ 2004ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 58 ಸ್ಥಾನ ಗೆದ್ದಿದ್ದ ಅತಿ ದೊಡ್ಡ ಪ್ರಾದೇಶಿಕ ಪಕ್ಷ ಜೆಡಿಎಸ್. ಕುಮಾರಸ್ವಾಮಿಯಿಂದ 2 ಬಾರಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು. ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿರುವ ಜೆಡಿಎಸ್ ಪಕ್ಷಕ್ಕೆ ನಿಖಿಲ್ ಮುಂದಿನ ಸಾರಥಿ. ಇಂದೇ ಅಧಿಕೃತ ಘೋಷಣೆ ಸಾಧ್ಯತೆ. ಕಾರ್ಯಕಾರಿಣಿ ಸಭೆ ಕರೀತಾರೆ. ಜೆಡಿಎಸ್ ಪಕ್ಷದ ಮುಂದಿನ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಆಗಲಿದ್ದಾರೆ. ಆಗಬೇಕು, ಅವರೇ ಆಗಬೇಕು ಅನ್ನೋ ಕೂಗು. ಜೆಡಿಎಸ್ ಪಕ್ಷ ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷ, ದೇಸಿ ಪಕ್ಷ. ಇದು ಪಕ್ಕಾ ಕನ್ನಡಿಗರ ಪಕ್ಷ. ಒಂದು ಕಾಲಘಟ್ಟದಲ್ಲಿ 58 ಶಾಸಕರನ್ನ ವಿಧಾನಸೌಧಕ್ಕೆ ಕಳುಹಿಸಿಕೊಟ್ಟ ಪಕ್ಷ. ಈಗಿನ ಸಿಎಂ ಸಿದ್ದರಾಮಯ್ಯನವರು ಆ ಕಾಲಘಟ್ಟದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ರಾಜ್ಯ ನಾಯಕರಾಗಿದ್ದವರು. ಆಗ ರಾಷ್ಟ್ರೀಯ ನಾಯಕರು ದೇವೇಗೌಡರಾಗಿದ್ದರು. ಆ ತರಹದ್ದೊಂದು ಪಕ್ಷಕ್ಕೆ ಈಗಿನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯೇ ಆಗಿದ್ದಾರೆ. ಅವರು ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಆಗಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಕಾರಣ ಅವರೀಗ ಕೇಂದ್ರ ಸಚಿವರು. ದೆಹಲಿಯನ್ನು ನೋಡಿಕೊಳ್ಳಬೇಕು, ಕರ್ನಾಟಕವನ್ನು ನೋಡಿಕೊಳ್ಳಬೇಕು ಎನ್ನುವುದಾದರೆ ಒಬ್ಬ ನರಮಾನವನಿಗೆ ಸಾಧ್ಯ ಆಗದೇ ಇರತಕ್ಕಂತಹ ವಿಚಾರ ಅದು. ನರೇಂದ್ರ ಮೋದಿಯ ಸಚಿವ ಸಂಪುಟದಲ್ಲಿ ಒಬ್ಬ ಪ್ರಭಾವಿ ನಾಯಕನಾಗಿ ರಾಷ್ಟ್ರವನ್ನ ಪ್ರತಿನಿಧಿಸುತ್ತಿರುವ ಕುಮಾರಸ್ವಾಮಿಗೆ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರ ಸಮಯ ನಿಷಿದ್ಧ ಮಾಡುತ್ತೆ ಅವರನ್ನ. ಅವರಿಗೆ ಆ ಸಮಯ ಇಲ್ಲ. ಹಾಗಾಗಿ ರಾಜ್ಯಕ್ಕೊಬ್ಬ ಸಾರಥಿ ಬೇಕು. ಕುದುರೆ ಓಡಿಸೋದಕ್ಕೂ ಒಂದು ಉತ್ತಮವಾದ ಜಾಕಿ ಬೇಕು. ಹಾಗಾದ್ರೆ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರಿಗೂ ಕೂಡ ಜಾಕಿ ಆಗುವ ಅರ್ಹತೆ, ಯೋಗ್ಯತೆ ಇಲ್ವಾ ಅಂತ ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಒಂದಷ್ಟು ವಿಳಂಬವಾಗಿ ಉತ್ತರಗಳು ಬರಬಹುದು. ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಜಿಟಿ ದೇವೇಗೌಡರು ಇಲ್ವಾ ಅಂತ ಕೇಳಿದ್ರೆ ವಯಸ್ಸಿನಲ್ಲೂ ಆರೋಗ್ಯದಲ್ಲೂ ಉತ್ಸಾಹದಲ್ಲೂ ಸ್ವಲ್ಪ ಕ್ಷೀಣಿಸಿದವರ ಹಾಗೆ ಕಾಣ್ತಾರೆ. ಕುದುರೆಯನ್ನು ಓಡಿಸುವ ಜಾಕಿಗೆ ದೈಹಿಕವಾದಂತಹ ಸದೃಢ ಬೇಕು, ಮಾನಸಿಕವಾದಂತಹ ಶಕ್ತಿ ಬೇಕು, ಯುವ ಚೈತನ್ಯ ಬೇಕು, ಕೌಮಾರತನ ಬೇಕು. ಅದರರ್ಥ ಸುಂದರನಾಗಿರಬೇಕು ಅಂತಲ್ಲ, ದೈಹಿಕವಾಗಿ ಬಲಾಢ್ಯನಾಗಿರಬೇಕಲ್ಲ, ಮಾನಸಿಕವಾಗಿ ಸಮರ್ಥನಾಗಿರಬೇಕಲ್ಲ. ಒಂದು ರಾಜ್ಯದ 224 ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರ, 3000ಕ್ಕೂ ಹೆಚ್ಚು ಪಂಚಾಯತ್ ಪಟ್ಟಣಗಳು, ಪುರಸಭೆ, ಹೀಗೆ ರಾಜಕೀಯವಾಗಿ ಏನೇನನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಆ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೋಬೇಕು. ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಯಾರಾಗಬೇಕು ಅಭ್ಯರ್ಥಿ, ಯಾರಾದರೆ ಉತ್ತಮ, ಯಾರಾದರೆ ಗೆಲ್ತಾರೆ, ಆ ಬಗ್ಗೆ ಯೋಚನೆ ಮಾಡುವ ಯೋಚನಾ ಶಕ್ತಿಗಳು ಬೇಕಲ್ಲ. ಹಾಗಾಗಿ ಒಂದು ಉತ್ತಮ ನಾಯಕನ ಹುಡುಕಾಟದಲ್ಲಿ ಜೆಡಿಎಸ್ ಕಳೆದ 1.5 ವರ್ಷದಿಂದ ಸವಾರಿ ಮಾಡ್ತಾನೇ ಇದೆ. ರಾಜ್ಯಾದ್ಯಂತ ಪ್ರಯಾಣ ಮಾಡ್ತಾ ಇದೆ. ಪ್ರಾದೇಶಿಕ ಪಕ್ಷ ಎಂದ ಕೂಡಲೇ ನೆನಪಿಗೆ ಬರುವುದು HD ದೇವೇಗೌಡರು. HD ದೇವೇಗೌಡರ ನೇತೃತ್ವದಲ್ಲಿಯೇ ಜೆಡಿಎಸ್ ಪಕ್ಷ ಸರಿಯಾಗಿ ಸಂಚಾರ ಮಾಡೋ ಅನ್ನೋ ಮನಸ್ಥಿತಿ ಕನ್ನಡಿಗರದ್ದು. ಇನ್ನು ದೇವೇಗೌಡರು ಅನುಪಸ್ಥಿತಿಯಲ್ಲಿ ಆ ಪಕ್ಷವನ್ನು ಮುನ್ನಡೆಸುವವರು ಯಾರು ಅಂತ ಕೇಳಿದ್ರೆ ಕುಮಾರಸ್ವಾಮಿ. ಇನ್ನು ಕುಮಾರಸ್ವಾಮಿಯ ಅನುಪಸ್ಥಿತಿಯಲ್ಲೂ ಕೂಡ ಜೆಡಿಎಸ್ ಅನ್ನು ಮುನ್ನಡೆಸುವ ಒಂದು ಯುವಶಕ್ತಿ ಬೇಕು ಅನ್ನೋ ಕೂಗು ಕರ್ನಾಟಕ ರಾಜ್ಯದಲ್ಲಿದೆ. ರೇವಣ್ಣರ ಕುಟುಂಬಕ್ಕೆ ಕೊಟ್ಟರೆ ಏನು ಈ ಗದ್ದುಗೆ ಅಂತ ಪ್ರಶ್ನೆಗಳು ಬರ್ಬೋದು. ಆದರೆ ರೇವಣ್ಣರ ಕುಟುಂಬಕ್ಕೂ HD ಕುಮಾರಸ್ವಾಮಿಯ ಕುಟುಂಬಕ್ಕೂ ರಾಜಕೀಯ ವ್ಯತ್ಯಾಸಗಳು ಸೂರ್ಯ ಚಂದ್ರನಷ್ಟಿದೆ. ಸಕ್ರಿಯತೆ
ತ್ಯಾಗ, ಸಮಯವನ್ನು ವಿನಿಯೋಗಿಸುವುದು, ಈ ವಿಚಾರದಲ್ಲಿ ನಿಮಗೆ ಕುಮಾರಸ್ವಾಮಿ ಮತ್ತು ರೇವಣ್ಣರು ಇಬ್ಬರು ವಿಭಿನ್ನರಾಗಿ ಕಾಣ್ತಾರೆ. ಕುಮಾರಸ್ವಾಮಿ ವ್ಯಯಿಸಿದ ಸಮಯವನ್ನು ರೇವಣ್ಣರು ಪಕ್ಷದಲ್ಲಿ ವ್ಯಯಿಸಿಲ್ಲ. ನಿಖಿಲ್ ಕುಮಾರಸ್ವಾಮಿ ಸಮಯವನ್ನು ಕಳೆದಷ್ಟು ಸೂರಜ್ ರೇವಣ್ಣ JDSಗೆ ಸಮಯವನ್ನು ಕಳೆದಿಲ್ಲ. ಕುಟುಂಬಗಳೊಂದೇ ಇರಬಹುದು, ರಕ್ತವೂ ಒಂದೇ ಇರಬಹುದು, ಆದರೆ ಸ್ಯಾಕ್ರಿಫೈಸ್ ವಿಚಾರದಲ್ಲಿ ತ್ಯಾಗ ಅಂತ ಬಂದಾಗ ಇಬ್ಬರು ಎರಡು ತರಹ ಕಾಣ್ತಾರೆ. ಹಾಗಾಗಿ ಕುಮಾರಸ್ವಾಮಿಯ ಕುಟುಂಬಕ್ಕೆ ಈ ಒಂದು ಪಟ್ಟವನ್ನು ಕೊಡಬೇಕು, ಈ ಒಂದು ಸ್ಥಾನ ಕೊಡಬೇಕು ಅನ್ನೋ ಕೂಗುಗಳು ವ್ಯಕ್ತವಾಗಿದೆ. ದೇವೇಗೌಡರ JDS ಪಕ್ಷಕ್ಕೀಗ 25 ವರ್ಷ. 1999ರಲ್ಲಿ ಭಾಗವಾದ ಜನತಾದಳ JDS ಆಯಿತು. ಕರ್ನಾಟಕದ JDSನ ಮೊದಲ ಅಧ್ಯಕ್ಷರಾಗಿದ್ದವರು ಸಿದ್ದರಾಮಯ್ಯ. 2004ರಲ್ಲಿ 58 ಶಾಸಕರನ್ನು ಗೆದ್ದಿದ್ದಂತಹ ಪಕ್ಷ ಅದು. ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿರುವ JDS ಪಕ್ಷಕ್ಕೆ ನಿಖಿಲ್ ಮುಂದಿನ ಸಾರಥಿ ಎನ್ನುವಂತಹ ಕೂಗಿದೆ. ಇವತ್ತು ನಾಳೆ ಅವರ ಒಂದು ಸಂಭ್ರಮದ ಆಚರಣೆಗಳಿರ್ತಾವೆ. ಬಹುಶಃ ಇವತ್ತೇ ಡಿಕ್ಲೇರ್ ಆಗ್ತಾರಾ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಅನ್ನೋದು ನಿಜಕ್ಕೂ ಕೂಡ JDS ಪಕ್ಷದ ಜೊತೆಗೆ ಇಡೀ ರಾಜ್ಯದ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.